ದರ್ಶನನ್ನ ನಂಬಿ ಬಂದವರ ಬದುಕು ಈಗ ಅಕ್ಷರಶಃ ಬೀದಿ ಪಾಲಾಗಿದೆ. ದರ್ಶನ್ಗಾಗಿ ತಮ್ಮ ಕುಟುಂಬದ ಬಗ್ಗೆಯೂ ಕೂಡ ಯೋಚಿಸಿದ ಆರೋಪಿಗಳಿಗೆ ಇದೀಗ ಅವರ ಕುಟುಂಬಸ್ಥರಿಗೆ ಸಂಕಷ್ಟ ಎದುರಾಗ್ತಾ ಇದೆ, ಸಮಸ್ಯೆ ಎದುರಾಗ್ತಾ ಇದೆ. ದರ್ಶನ್ ಹೇಳಿದಂತೆ ಹತ್ಯೆ ಮಾಡಿ ಆರೋಪಿಗಳೇನೋ ಜೈಲು ಪಾಲಾಗಿದ್ದಾರೆ. ಆದ್ರೆ ಅವರ ಕುಟುಂಬಗಳ ಗೋಳನ್ನ ಕೇಳೋರು ಯಾರು ಅನ್ನೋದು ಪ್ರಶ್ನೆ. ಒಬ್ಬೊಬ್ಬ ಆರೋಪಿಗಳ ಕುಟುಂಬದಲ್ಲೂ ಕೂಡ ಕರುಣಾಜನಕ ಕಥೆ ಇದೆ. ನಿನ್ನೆ ಆರೋಪಿ ರಾಘವೇಂದ್ರ ಪತ್ನಿಯಿಂದ ಕಣ್ಣೀರು ಹಾಕಲಾಗಿತ್ತು. ಗಂಡ ಮಾಡಿದ್ದು ತಪ್ಪಾಗಿದೆ, ದುಡಿದು ತಿನ್ನೋಣ ಅಂದ್ರೂ ಜನ ಬಿಡ್ತಾ ಇಲ್ಲ, ಗಂಡನ ತಪ್ಪಿಗೆ ನಾನು ನನ್ನ ಮಗಳು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ಅಳಲನ್ನ ತೋಡ್ಕೊಂಡಿದ್ರು. ನೋಡಿ ಎಂತೆಂಥ ಪರಿಸ್ಥಿತಿ ಇದೆ ಅಂತ. ಅಭಿಮಾನದ ಹಿನ್ನೆಲೆಯಲ್ಲಿ, ಅಭಿಮಾನದ ದೃಷ್ಟಿಯಿಂದ ನಮ್ಮ ಬಾಸ್ ಏನೋ ಹೇಳಿದ್ರು, ನಮ್ಮ ಬಾಸ್ ಮಾಡೋದೆಲ್ಲ ಕರೆಕ್ಟೇ, ನಮ್ಮ ಬಾಸ್ ಹೇಳಿದ್ನ ನಾವು ಮಾಡಿಬಿಟ್ರೆ ಅವ್ರಿಗೆ ಹತ್ರ ಆಗ್ತೀವಿ, ಈ ಥರದೊಂದು ಆಸೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿ ಏನೋ ಕೆಲಸ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡಿದರು. ಆದರೆ ಇವತ್ತು ಅವರ ಮನೆಯವರ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಬೇಸರ ಅನಿಸ್ತಾ ಇದೆ. ಕೆಲಸಕ್ಕೆ ಹೋಗೋಣ ಅಂತಂದರೆ ಸಮಾಜದಲ್ಲಿ ಅವ್ರನ್ನ ಬೇರೆ ಥರ ನೋಡ್ತಾ ಇದ್ದಾರೆ. ಪಾಪ ಮಗಳು ಬೇರೆ ಇದೆ, ಏನು ಮಾಡ್ತಾರೆ? ಅಪ್ಪ ಎಲ್ಲಿ ಅಮ್ಮ ಅಂದರೆ ಏನು ಹೇಳ್ತಾರೆ? ಸ್ಕೂಲಿಗೆ ಹೋಗಬೇಕು ಅಂದರೆ ಫೀಸ್ ಕಟ್ಟೋದು ಯಾರು? ದಿನನಿತ್ಯ ಊಟ ಮಾಡೋದಾದರೂ ಹೇಗೆ? ಯಾಕಂದರೆ ಅವರೆಲ್ಲ ದಿನನಿತ್ಯ ದುಡಿದು ತಿನ್ನುವವರು. ಸೊ ಹೀಗಿರಬೇಕಾದ್ರೆ ಮನೆಗೆ ಆಸರೆ ಆಗಿರಬೇಕಾದವರು ಈ ಥರ ಬಾಸು ಅಭಿಮಾನಿ ಅಂತೆಲ್ಲ ಹೇಳ್ಕೊಂಡು ಹೋಗಿ ಇವತ್ತು ಈ ಥರದ ಪರಿಸ್ಥಿತಿ ಬಂದಿದೆ. ಇನ್ನು ಕೋರ್ಟಿಗೆ ಎಷ್ಟು ಅಲಿಬೇಕೋ, ಆ ಫೀಸ್ ಕಟ್ಟೋದಕ್ಕೆ ಇನ್ನು ಯಾರ್ಯಾರ ಹತ್ರ ಕೇಳಬೇಕೋ, ಏನೇನು ಕತೆನೋ. ಸೆಲೆಬ್ರಿಟಿಗಳಿಗಾದರೆ ನೋಡ್ಕೊಂಡು ಹೋಗೋಕ್ಕೆ ಯಾರ್ಯಾರೋ ಬರ್ತಾರೆ, ಅವಕಾಶಗಳು ಸಿಗುತ್ತೆ, ಅಥವಾ ದೊಡ್ಡ ದೊಡ್ಡ ಲಾಯರ್ಗಳನ್ನ ಇಡ್ತಾರೆ. ಆದರೆ ಇವ್ರುಗಳ ಕತೆಗೇನು? ಇವತ್ತು ಮ್ಯಾರಥಾನ್ ಮಾಡ್ತಾ ಇದ್ದಾರಲ್ಲ ಕೆಲವರು, ನಾವು ಬಾಸ್ ಮಾಡಿದ್ದೇ ಕರೆಕ್ಟು, ನಮ್ಮ ಬಾಸ್ ಇರೋದೇ ಸರಿ ಅಂತ. ಸ್ವಲ್ಪ ದಯವಿಟ್ಟು ಅವರೆಲ್ಲ ಈ ಸ್ಟೋರಿನ ನೋಡಬೇಕು. ಯಾರಾದರೂ ಇವರಿಗೂ ಸಹಕಾರ ಕೊಡಿ. ನಮ್ಮ ಬಾಸ್ ಅಭಿಮಾನಿಗಳು ಮಾಡಿದ್ದು ಕರೆಕ್ಟು ಅಂತ ಇವರ ಕುಟುಂಬಕ್ಕೂ ನೆರವಾಗಿ ದೊಡ್ಡ ಸೇನೆನೇ ಇದೆಯಲ್ವಾ, ಸಹಾಯ ಮಾಡಿ, ಮನೆಗೆ ಹೋಗಿ ಧೈರ್ಯ ಹೇಳಿ, ಹಣಕಾಸಿನ ವ್ಯವಸ್ಥೆ ಮಾಡಿ. ಕೆಲವ್ರ ಮನೇಲಿ ತಂದೆ ತಾಯಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಕಾಸಿಲ್ಲ, ಹಾಸಿಗೆ ಹಿಡ್ದಿದ್ದಾರೆ. ಕೆಲವ್ರ ಮನೇಲಿ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ. ಹೋಗಿ ನೀವೆಲ್ಲ ಸಹಾಯ ಮಾಡಿ.